ಬೆಂಗಳೂರು ನಿವಾಸಿಗಳೇ, ಬೆಂಗಳೂರನ್ನ ಪ್ರೀತಿಸೋರೆ, ಬೆಂಗಳೂರಿನ ಹವಾಮಾನ ಎಷ್ಟು ಕೆಟ್ಟಿದೆ ಅಂತ ಯಾರು ಹೇಳೋದೇ ಬೇಡ. ಒಂದು ಕಾಲದಲ್ಲಿ 70% ಹಸಿರಿದ್ದ ಊರಲ್ಲಿ ಇವತ್ತು ಅದು 3% ಆಗಿದೆ. ಜನ ಬಂದು ತುಂಬ್ಕೋತಿದ್ದಾರೆ. ವಾಹನಗಳು ರಸ್ತೆಗಿಳಿತಾನೇ ಇವೆ. ಜನ ಜಾಸ್ತಿ ಆದರೂ ಊರು ದೊಡ್ಡದಾಯಿತು. ಕಟ್ಟಡಗಳು, ರಸ್ತೆಗಳು, ಮಾಲ್ಗಳು, ಮೆಟ್ರೋಗಳು ಅಂತ ಕೆರೆಗಳನ್ನು ಮುಚ್ಚಿದ್ವಿ, ಮರ ಕಡ್ದು ಹಾಕಿದ್ವಿ. ಈಗ ಎಲ್ಲಿ ನೋಡಿದ್ರೂ ಬರೀ ಹೊಗೆ. ಆರೋಗ್ಯ ದೃಷ್ಟಿಯಿಂದ ಬೆಂಗಳೂರು ಬಹಳ ಅಪಾಯಕಾರಿ ಸ್ಥಿತಿಲಿದೆ. ನಾಳಿನ ನಮ್ಮದೇ ಮಕ್ಕಳ ಪರಿಸ್ಥಿತಿ ಹೇಳೋದೇ ಬೇಡ. ಈಗ ತುರ್ತಾಗಿ ಒಂದಷ್ಟು ಗಿಡ ಮರಗಳನ್ನು ಬೆಳೆಸಬೇಕು. ಇರೋ ಮರಗಳನ್ನಂತೂ ಮುಟ್ಟೋ ಹಾಗೆ ಇಲ್ಲ. ಇಂಥ ಸ್ಥಿತಿಯಲ್ಲಿ ನಮ್ಮ ಬೆಂಗಳೂರು ಕಂಟೋನ್ಮೆಂಟ್ ಹತ್ರ 368 ಮರಗಳನ್ನು ಕಡಿತಾ ಇದ್ದಾರೆ. ಅದು ಯಾಕೆ? ಬೆಂಗಳೂರು ಸಬರ್ಬನ್ ರೈಲ್ವೆ ಯೋಜನೆಗೆ ಕೇಂದ್ರ ಸರ್ಕಾರದ ಹತ್ರ ದುಡ್ಡಿಲ್ವಂತೆ. ಅದಕ್ಕೆ ನಮ್ಮ ಕಂಟೋನ್ಮೆಂಟ್ ಹತ್ರ ಒಂದು ಸರ್ಕಾರಿ ಜಾಗನ ಬಾಗ್ಮನೆ ಟೆಕ್ ಪಾರ್ಕ್ನವ್ರಿಗೆ 60 ವರ್ಷಕ್ಕೆ ಲೀಸ್ ಹಾಕಿ 300 ಕೋಟಿ ಇಸ್ಕೋತಾರಂತೆ. ಆ ಜಾಗದಲ್ಲಿ ಇರೋದೇ ಈ 368 ಮರಗಳು. ಅದರಲ್ಲಿ ಕೆಲವು 100 ವರ್ಷಗಳಿಂದ ಇರೋ ಮರಗಳು. ನಾವು ನೆಡಲಿಲ್ಲ, ಬೆಳೆಸಲಿಲ್ಲ. ಈಗ ಕಡಿತಾ ಇದ್ದೀವಿ, ಅದು ದುಡ್ಡಿಗೋಸ್ಕರ. ನಮ್ಮ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂದರೆ 50 ಮರಗಳಿಗಿಂತ ಜಾಸ್ತಿ ಕಡಿಬೇಕಾದ್ರೆ ಸಾರ್ವಜನಿಕರ ಗಮನಕ್ಕೆ ತರಬೇಕು. ವಿರೋಧ ಇದ್ದರೆ ಅದನ್ನು ಮಾಡೋ ಹಾಗಿಲ್ಲ. ಆದರೆ ಯಾವಾಗಲೂ ಮಾಡೋ ಥರ ನಮ್ಮ ಇಲಾಖೆಗಳು, ಅಧಿಕಾರಿಗಳು ಎಲ್ಲ ಪ್ಲ್ಯಾನು ಮಾಡಿಕೊಂಡು ಆಮೇಲೆ ಸಾರ್ವಜನಿಕರಿಗೆ ತಕರಾರಿದ್ರೆ ಹೇಳಿ ಎಂದಿದ್ದಾರೆ. ಅದಕ್ಕೆ ಕೇವಲ 4 ದಿನ ಟೈಮ್ ಕೊಟ್ಟರು. 4 ದಿನದಲ್ಲಿ ಯಾರು ಬರ್ತಾರೆ ಅಂತ ಅವ್ರ ಲೆಕ್ಕಾಚಾರ. ಆದರೆ ಜನ ಬಂದರು. 100 ಜನ ನೇರವಾಗಿ ಬಂದರು. 1,500 ಜನ ಇಮೇಲ್ ಮಾಡಿದ್ರು. 10,000ಕ್ಕೂ ಜಾಸ್ತಿ ಜನ ಆನ್ಲೈನ್ ಪಿಟಿಷನ್ ಹಾಕಿದ್ರು. ಜಪಾನ್ ದೇಶದಲ್ಲಿ 140 ವರ್ಷ ಹಳೇದಾಗಿದ್ದ ಒಂದು ಮರ ಉಳಿಸೋಕೆ ಹೈ ಸ್ಪೀಡ್ ರೈಲ್ವೆ ಮಾರ್ಗನ 1.5 ಕಿಲೋಮೀಟ್ರ್ ಬಳಸ್ಕೊಂಡು ಹೋಗೋ ಹಾಗೆ ಮಾಡಿದ್ರಂತೆ. ಅದ್ರ ಖರ್ಚೇ 100 ಕೋಟಿ. ನಮ್ಮ ದೇಶದಲ್ಲಿ ಇದನ್ನು ನಿರೀಕ್ಷೆ ಮಾಡೋಕ್ಕಾಗತ್ತಾ? ಸರ್ಕಾರ, ದೊಡ್ಡ ಕಂಪನಿಗಳು ಸೇರಿದ್ರೆ ರಾತ್ರಿ ಮರ ಕಡಿದು ಲಾರಿಗೆ ತುಂಬಿ ಸಾಗಿಸ್ಬಿಡ್ತಾರೆ. ನಮಗೆ ಉಸಿರು ಕೊಡೋ ಮರಗಳ ಹತ್ಯೆ ಬಗ್ಗೆ ನಾವು ಮಾತೇ ಹಾಡದಿದ್ರೆ ಹೇಗೆ? ಈಗ ಸಮಯ ಬಂದಿದೆ. ಜೂನ್ 5 ಹೇಗೂ ವಿಶ್ವ ಪರಿಸರ ದಿನ. ಅವತ್ತು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ವೃಕ್ಷ ರಕ್ಷಾ ಅಭಿಯಾನ ಮಾಡಬೇಕು ಅಂತ ಪರಿಸರಕ್ಕಾಗಿ ನಾವು ಸಂಘಟನೆ ನಿರ್ಧಾರ ಮಾಡಿದೆ. ನಾಡಿನ ಗಣ್ಯರೆಲ್ಲ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೆಂಗಳೂರಿನ ನಿವಾಸಿಗಳು, ಪರಿಸರಾಸಕ್ತರು, ಬೇರೆ ಕ್ಷೇತ್ರದ ಸಾಧಕರು ಎಲ್ಲರೂ ಒಟ್ಟಾದರೆ ಈ ದೊಡ್ಡ ಅನಾಹುತನ ಖಂಡಿತ ತಪ್ಪಿಸಬಹುದು. ಜೂನ್ 5 ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಹತ್ರ ಸೇರೋಣ. ಹಣಕ್ಕಾಗಿ 100 ಮರಗಳ ಹೆಣ ಬೀಳೋದನ್ನು ತಪ್ಪಿಸೋಣ.